ಚಾನಲ್ ಸಬ್ಸ್ಕ್ರೈಬ್. ಇವತ್ತು ಕ್ಲಾಸ್ ಅಲ್ಲಿ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಈ ಕಾನ್ಸೆಪ್ಟ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬೇಗ ಜಾಯಿನ್ ಆಗಿ. ಯಾರು ಇನ್ನು ನಿಮ್ ಫ್ರೆಂಡ್ಸ್ ಜಾಯಿನ್ ಆಗೋದಕ್ಕೆ ಕಾಯ್ತಾ ಇದಾರೆ ಅವ್ರಿಗೆ ಲಿಂಕ್ ನ ಶೇರ್ ಮಾಡಿ ಅಂತ ಹೇಳ್ತಾ, ವೆರಿ 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 ಇಂಪಾರ್ಟೆಂಟ್ ಫಿಸಿಕ್ಸ್. ಓಕೆ, ಫಸ್ಟ್ ಕಾನ್ಸೆಪ್ಟ್ ಇದೆ ಇರೋದು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್. ಅದನ್ನ ಇವತ್ತು ನಿಮ್ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಸ್, ಫಸ್ಟ್ ಕ್ವಶನ್ ಈ ರೀತಿ ಇದೆ ಸ್ನೇಹಿತರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಫಂಡಮೆಂಟಲ್ ಯೂನಿಟ್? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಫಂಡಮೆಂಟಲ್ ಯೂನಿಟ್? ನ್ಯೂಟನ್, ಜೌಲ್, ಕಿಲೋಗ್ರಾಮ್, ವ್ಯಾಟ್. ನ್ಯೂಟನ್, ಜೌಲ್, ಕಿಲೋಗ್ರಾಮ್, ವ್ಯಾಟ್. ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಘಟಕಗಳಾಗಿದೆ? there are two types of unit. One is fundamental unit and another one is derived unit. Okay, ಎರಡು ರೀತಿಯ ಘಟಕಗಳಿದೆ, ಮೂಲಭೂತ ಕಣಗಳು ಮತ್ತೊಂದು ಉತ್ಪನ್ನ ಘಟಕಗಳು ಅಂತ. ಇದರಲ್ಲಿ ಮೂಲಭೂತ ಘಟಕ ಯಾವುದು? ಒಟ್ಟು 7 ಮೂಲಭೂತ ಘಟಕಗಳಿದೆ, ಹೌದಲ್ವಾ? ಎಸ್, ವಿಚ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದೀರಾ. ಅದರ್ಸ್ ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ಬರಲಿ. ವೆರಿ ಗುಡ್ ಈವ್ನಿಂಗ್. ಎಸ್, ಆಪ್ಷನ್ ಸಿ. ಎಸ್, ಯಾರೆಲ್ಲ ಆಪ್ಷನ್ ಸಿ ಉತ್ತರವನ್ನು ಕೊಟ್ಟಿದ್ದೀರಾ? ನಿಮ್ಮ ಉತ್ತರ ಸರಿ ಇದೆ ಸ್ನೇಹಿತರೆ. ಕಿಲೋಗ್ರಾಮ್ is an fundamental unit. ಇಲ್ಲಿ ಮೂಲಭೂತ ಘಟಕ ಯಾವುದು ಅಂದ್ರೆ ಕಿಲೋಗ್ರಾಮ್ ಆಗಿರುತ್ತೆ. ಓಕೆ, ಇಲ್ಲಿ ಕಿಲೋಗ್ರಾಮ್ is the SI unit of mass and is one of the 7 fundamental units. ಕಿಲೋಗ್ರಾಮ್ ಅನ್ನುವಂಥದ್ದು ದ್ರವ್ಯರಾಶಿಯ SI ಘಟಕ ಅನ್ನೋ ಗೊತ್ತಿದೆ. ಇದು 7 ಮೂಲಭೂತ ಕಣಗಳಲ್ಲಿ ಕಿಲೋಗ್ರಾಮ್ ಸಹ ಒಂದು. ಉಳಿದ 3 ಏನಿದೆ? ನ್ಯೂಟನ್, ಜೌಲ್ ಅಂಡ್ ವ್ಯಾಟ್ ಆರ್ ದಿ ಡಿರೈವ್ಡ್ ಯೂನಿಟ್ಸ್. ನ್ಯೂಟನ್, ಜೌಲ್ ಮತ್ತೆ ವ್ಯಾಟ್ ಇವು ಉತ್ಪನ್ನ ಘಟಕಗಳಾಗಿದ್ದಾವೆ. ಫಂಡಮೆಂಟಲ್ ಯೂನಿಟ್ಸ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅದರ್ ಯೂನಿಟ್ಸ್. ಮೂಲಭೂತ ಕಣಗಳನ್ನ ನಾವು ಇತರ ಘಟಕಗಳ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲ. ಪ್ಲೀಸ್ ನೋಟ್ ದಿಸ್. ಓಕೆ, ದಿ 7 ಫಂಡಮೆಂಟಲ್ ಯೂನಿಟ್ಸ್ ಇನ್ಕ್ಲೂಡ್ ಮೀಟರ್, ಕಿಲೋಗ್ರಾಮ್, ಸೆಕೆಂಡ್, ಆಂಪೇರ್, ಕೆಲ್ವಿನ್, ಮೋಲ್ ಅಂಡ್ ಕ್ಯಾಂಡೆಲಾ. ಓಕೆ, ದೀಸ್ ಆರ್ ದಿ 7 ಫಂಡಮೆಂಟಲ್ ಯೂನಿಟ್ಸ್. ಇವು 7 ಮೂಲಭೂತ ಘಟಕಗಳಾಗಿದ್ದಾವೆ. ಓಕೆ, ಎಲ್ಲ ಪಾಯಿಂಟ್ಸ್ ನಿಮಗೆ ಕ್ಲಿಯರ್ ಆಯ್ತು ಅಂತ ನಾನು ಭಾವಿಸ್ತೇನೆ. ಮಾಸ್ ಇಸ್ ಆನ್ ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್. ದ್ರವ್ಯರಾಶಿ ನಮ್ಗೆ ಗೊತ್ತಿದೆ. ಓಕೆ, ಇದು ವಸ್ತುವಿನ ಒಂದು ಆಂತರಿಕ ಗುಣವಾಗಿರುತ್ತೆ. ಎಸ್, ಕಿಲೋಗ್ರಾಮ್ ಈಸ್ ಡಿಫೈನ್ಡ್ ಬೈ ದಿ ಪ್ಲಾಂಕ್ ಕಾನ್ಸ್ಟಂಟ್. ಕಿಲೋಗ್ರಾಮ್ ಅನ್ನು ನಾವು ಪ್ಲಾಂಕ್ ಸ್ಥಿರಾಂಕದಿಂದ ವ್ಯಾಖ್ಯಾನಿಸಲಾಗಿದೆ. ಈ ಪಾಯಿಂಟ್ ಅನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಸಹ ಪ್ರಶ್ನೆ ಕೇಳಬಹುದು. ಕಿಲೋಗ್ರಾಮ್ ಅನ್ನ ಯಾವುದರ ಸಹಾಯದಿಂದ ವ್ಯಾಖ್ಯಾನಿಸಲಾಗಿದೆ ಅಂದ್ರೆ ಪ್ಲಾಂಕ್ ಸ್ಥಿರಾಂಕ. ಕಿಲೋಗ್ರಾಮ್ ಇಸ್ ಡಿಫೈನ್ಡ್ ಬೈ ದಿ ಪ್ಲಾಂಕ್ ಕಾನ್ಸ್ಟಂಟ್. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ SI ಯೂನಿಟ್ ಆಫ್ ಫೋರ್ಸ್? ಬಲದ SI ಘಟಕ ಯಾವುದು? ಬಲದ SI ಮೂಲಮಾನ ಕೇಳಿದ್ದಾರೆ. ಓಕೆ, ಡೈನ್, ನ್ಯೂಟನ್, ಜೌಲ್, ಪಾಸ್ಕಲ್. ಬಲದ SI ಏಕಮಾನ ಯಾವುದು? ವಾಟ್ ಇಸ್ ದ SI ಯೂನಿಟ್ ಆಫ್ ಫೋರ್ಸ್? ಫಟಾಫಟ್ ಅಂತ ಬರಲಿ ಆನ್ಸರ್. ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದ್ರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಎಸ್, ಫಾಸ್ಟ್. ಎಲ್ಲರೂ ಉತ್ತಮವಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಅದರ್ಸ್ ಆಪ್ಷನ್ ಬಿ. ಎಸ್, ಆಪ್ಷನ್ ಬಿ, ನ್ಯೂಟನ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಬಲದ SI ಏಕಮಾನ ಏನಾಗಿರುತ್ತೆ ಅಂದ್ರೆ ನ್ಯೂಟನ್ ಆಗಿರುತ್ತೆ, ಹೌದಲ್ವಾ? ಒಂದು ನ್ಯೂಟನ್ ಅನ್ನ ಕೆಲವೊಮ್ಮೆ ನೋಡಿ ನ್ಯೂಟನ್ ಬದಲಾಗಿ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿರ್ತಾರೆ. ಇದು ಸಹ ಸರಿಯಾದ ಉತ್ತರನೇ. ಓಕೆ, ಯಾವ ರೀತಿ ಬೇಕಾದ್ರೂ ಅವರು ಕೊಡಬಹುದು. ನ್ಯೂಟನ್ ಅಂತ ಕೊಡಬಹುದು, ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಡಬಹುದು. ಓಕೆ, 2-3 ಟೈಮ್ಸ್ ಇನ್ ಟರ್ಮ್ಸ್ ಆಫ್ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ. ಪ್ಲೀಸ್ ನೋಟ್ ದಿಸ್. ಓಕೆ, ಇದನ್ನು ಸರ್ ಐಸಾಕ್ ನ್ಯೂಟನ್ ಅವರ ಹೆಸರಿನಲ್ಲಿ ಹೆಸರಿಸಲಾಗಿದೆ. ಯಾಕಂದ್ರೆ ಅವರ ಕಾಂಟ್ರಿಬ್ಯೂಷನ್ ಇಂದಾನೆ ಇದು ಸಾಧ್ಯವಾಗಿದ್ರಿಂದ ಅವರ ಹೆಸರಿನಲ್ಲೇ ಮೂಲಮಾನವನ್ನು ಇಡಲಾಗಿದೆ. ಡೈನ್ ಇಸ್ ದಿ CGS ಯೂನಿಟ್ ಆಫ್ ಫೋರ್ಸ್. ಓಕೆ, ಡೈನ್ ಅನ್ನುವಂಥದ್ದು ಬಲದ CGS ಘಟಕ ಅಂತ ನಾವು ಕರ್ಕೊಳ್ತೀವಿ. SI ಘಟಕ ಅಂದಾಗ ನ್ಯೂಟನ್ ಆಗಿರುತ್ತೆ, CGS ಘಟಕ ಅಂದಾಗ ಡೈನ್ ಆಗಿರುತ್ತೆ. ಓಕೆ, ಪಾಸ್ಕಲ್ ಇಸ್ ದಿ ಯೂನಿಟ್ ಆಫ್ ಪ್ರೆಷರ್ ಬಟ್ ನಾಟ್ ದಿ ಫೋರ್ಸ್. ಪಾಸ್ಕಲ್ ಅನ್ನೋದು ಒತ್ತಡದ ಏಕಮಾನವಾಗಿರುತ್ತೆ, ಬಲದ ಏಕಮಾನ ಅಲ್ಲ. ಜೌಲ್ ಅನ್ನೋದು ಶಕ್ತಿಯ ಘಟಕವಾಗಿರುತ್ತೆ. ಜೌಲ್ ಇಸ್ ದಿ ಯೂನಿಟ್ ಆಫ್ ಎನರ್ಜಿ. ಫೋರ್ಸ್ ಇಸ್ ಎ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಬಲ ಅನ್ನೋದು ಒಂದು ಉತ್ಪನ್ನ ಭೌತಿಕ ಪ್ರಮಾಣವಾಗಿದೆ, ಮೂಲಭೂತ ಅಲ್ಲ. ಇದೊಂದು ಉತ್ಪನ್ನ ಭೌತಿಕ ಪ್ರಮಾಣವಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ದಿ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವೆಲಾಸಿಟಿ ಈಸ್. ದಿಸ್ ಈಸ್ ಅನದರ್ ವೆರಿ 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 ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಶನ್. ದಿ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವೆಲಾಸಿಟಿ ಈಸ್. ಓಕೆ, ಇಲ್ಲಿ ವೇಗದ ಆಯಾಮ ಸೂತ್ರ ಏನು ಅನ್ನೋದಿಲ್ಲಿ ಕ್ವಶನ್. ಸಾರಿ, ವೇಗದ ಆಯಾಮ ಸೂತ್ರ ಏನು ಅನ್ನೋದಿಲ್ಲಿ ಆಯಾಮ ಸೂತ್ರ ಮೇಡಮ್ ಕೇಳ್ತಾ ಇರೋದು. ವೇಗದ SI ಘಟಕ ಏನು ಅಲ್ಲ. ವೇಗದ SI ಘಟಕ ಎಸ್ ಮೀಟರ್ ಪರ್ ಸೆಕೆಂಡ್. ಅದರ ಆಯಾಮ ಸೂತ್ರ ಅಂತ ಬರುತ್ತೆ. ಓಕೆ, ಆಯಾಮ ಸೂತ್ರ ಏನಾಗಿರುತ್ತೆ? LT to the power of -1, LT to the power of -2, MLT to the power of -1, ML to the power of -1, T to the power of -1. ಎಸ್, ಆಪ್ಷನ್ ಎ ಅಂತ ಉತ್ತರ ಕೊಡ್ತಾ ಇದ್ದೀರಾ. 2 ಮೆಂಬರ್ಸ್ ಅಷ್ಟೇ ಹೇಳಿದ್ದೀರಾ. ಉಳಿದವರು ಸರ್ ಹೊಸ ಟೈಪ್ ಕ್ವಶನ್ ಆಯ್ತು ಸರ್. ನೋಡಿ, ಈ ಟೈಪ್ ಕ್ವಶನ್ HSTR GPSTR ಪೇಪರ್ 2 ನಲ್ಲಿ ಕೇಳುವಂತದ್ದು. GPSTR ಪೇಪರ್ 2 ನಲ್ಲಿ ಕೇಳುವಂತದ್ದು. ಪೇಪರ್ 1 ಅಲ್ಲೂ ಬರುತ್ತೆ, ಪೇಪರ್ 2 ಅಲ್ಲೂ ಕಾನ್ಸೆಪ್ಟ್ ಬರುತ್ತೆ. ಓಕೆ, ಎರಡರಲ್ಲೂ ಸಹ ಇದರ ಮೇಲೆ ಈ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಇದಾವೆ. ಎಸ್, ನೋಡೋಣ ಹಾಗಾದ್ರೆ ಏನು ಆನ್ಸರ್ ಅಂತ. ಆಪ್ಷನ್ ಎ, LT to the power of -1. ಸರ್ ಹೇಗೆ ಸರ್ ಇದನ್ನ ಯಾವ ರೀತಿ ತಗೊಳ್ಳೋದು? ನೋಡಿ, ವೆಲಾಸಿಟಿ ಇಸ್ ಗಿವನ್ ಬೈ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ವೇಗವನ್ನು ನಾವು ಸ್ಥಾನ ಪಲ್ಲಟ ಡಿವೈಡೆಡ್ ಬೈ ಕಾಲ ಅಂತ ತಗೊಳ್ತೀವಿ, ಹೌದಲ್ವಾ? ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಸ್ಥಾನ ಪಲ್ಲಟವನ್ನ ನಾವು ಎಲ್ಲಿಂದ ಲೆಂತ್ ಅಲ್ವಾ, ಎಲ್ಲಿಂದ ರೂಪಿಸ್ತೀವಿ. ಕಾಲವನ್ನ ನಾವು T ಇಂದ, ಟೈಮ್ ಆಗಿರೋದ್ರಿಂದ T ಇಂದ ನಾವು ಅದನ್ನ ರೂಪಿಸ್ತೇವೆ. ಓಕೆ, ಇಲ್ಲಿ ನೋಡಿ, L ನ್ಯೂಮರೇಟರ್ ಇದೆ, ಹಂಗೆ ಬರ್ಕೊಳ್ತೀವಿ. T ಡಿನಾಮಿನೇಟರ್ ಇರೋದು, ಛೇದದಲ್ಲಿರೋದನ್ನ ಅಂಶಕ್ಕೆ ತಗೊಂಡಾಗ ಇಲ್ಲಿ +1 ಇರುವಂತ ಘಾತ ಏನಾಗಿರುತ್ತೆ? -1 ಆಗುತ್ತೆ.
ಓಕೆನಾ. ಸೊ ದ ರಿಸಲ್ಟ್ ಈಸ್ ಆಪ್ಷನ್ ಎ, ಎಲ್ ಟಿ ಟು ದ ಪವರ್ ಆಫ್ -1. ಸರ್ ಇನ್ನೊಂದು ಆಪ್ಷನ್ ಇತ್ತಲ್ಲ ಸರ್, ಸೆಕೆಂಡ್ ಒನ್ ಎಲ್ ಟಿ ಟು ದ ಪವರ್ ಆಫ್ -2. ದಿಸ್ ಈಸ್ ದಿ ಡೈಮೆನ್ಷನ್ ಆಫ್ ಆಕ್ಸಲರೇಷನ್. ಇದು ವೇಗೋತ್ಕರ್ಷದ ಆಯಾಮವಾಗಿರುತ್ತೆ, ವೇಗೋತ್ಕರ್ಷದ ಆಯಾಮವಾಗಿರುತ್ತೆ. ಇನ್ನೊಂದು ಗೊತ್ತಿದೆ, ವೆಕ್ಟರ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಸಾರಿ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ವೇಗವು ಸದಿಶ ಪರಿಮಾಣಕ್ಕೆ ಒಂದು ಉದಾಹರಣೆ ಆಗಿದೆ. ರೈಟ್, ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತಾ ಇದ್ದೀನಿ. ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಜರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್? ವಾಯುಮಂಡಲದ ಒತ್ತಡ, ಬರೇ ಒತ್ತಡ ಅಂತ ಕೇಳ್ತಾ ಇಲ್ಲ, ವಾಯುಮಂಡಲದ ಒತ್ತಡವನ್ನು ಅಳೆಯಲು ಯಾವ ಉಪಕರಣವನ್ನ ಬಳಸಲಾಗುತ್ತೆ? ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಜರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಗೊತ್ತಿರೋರು ಆನ್ಸರ್ ಮಾಡಿ. ಯಾರಾದ್ರೂ ಹೇಳ್ಬೋದಾ? ಎಸ್, ಕೆಲವೊಬ್ರು ಆನ್ಸರ್ ಮಾಡ್ತಾ ಇದ್ದೀರಾ? ಎಸ್ ಎಸ್ ಎಸ್, ಬೇಗ ಬೇಗ ಬೇಗ. ಜಾಸ್ತಿ ಕ್ವಶನ್ಸ್ ನ ಡಿಸ್ಕಸ್ ಮಾಡಬೇಕು ಅಂದ್ರೆ ನಿಮ್ಮ ಆನ್ಸರ್ಸ್ ಬೇಗ ಬೇಗ ಬರಬೇಕು. ಪ್ರೆಷರ್ ಅಲ್ಲ ಅಲ್ಲಿ ಕೇಳ್ತಾ ಇರೋದು, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಎಸ್, ಆಪ್ಷನ್ ಬಿ, ಬಾರೋಮೀಟರ್, ಥರ್ಮೋಮೀಟರ್, ಮ್ಯಾನೋಮೀಟರ್, ಹೈಗ್ರೋಮೀಟರ್. ನೋಡೋಣ ಆನ್ಸರ್ ಏನು ಅಂತ. ಎಸ್, ಆಪ್ಷನ್ ಬಿ ಅಂತ ಯಾರೆಲ್ಲ ಉತ್ತರ ಕೊಟ್ಟಿದ್ದೀರಾ, ನಿಮ್ಮ ಉತ್ತರ ಸರಿ ಇದೆ ಸ್ನೇಹಿತರೆ. ಬಾರೋಮೀಟರ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಬ್ಯಾರೋಮೀಟರ್. ಹೈಗ್ರೋಮೀಟರ್ ಅನ್ನೋದು ತೇವಾಂಶ, ನೆನ್ಪಿಟ್ಕೊಳ್ಳಿ. ಥರ್ಮೋಮೀಟರ್ ಅನ್ನೋದು ತಾಪಮಾನ, ಹೌದಲ್ವಾ? ಬ್ಯಾರೋಮೀಟರ್ ಸ್ಪೆಸಿಫಿಕಲಿ ಮೆಜರ್ಸ್ ದಿ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಬ್ಯಾರೋಮೀಟರ್ ಅನ್ನ ನಿರ್ದಿಷ್ಟವಾಗಿ ವಾಯುಮಂಡಲದ ಒತ್ತಡವನ್ನು ಅಳೆಯಲು ಬಳಸಲಾಗುತ್ತೆ. ಇನ್ನು ಥರ್ಮೋಮೀಟರ್ ಅನ್ನ ತಾಪಮಾನವನ್ನು ಅಳೆಯಲು ಬಳಸಲಾಗುತ್ತೆ. ಮ್ಯಾನೋಮೀಟರ್ ಮೆಜರ್ಸ್ ದಿ ಪ್ರೆಷರ್ ಡಿಫರೆನ್ಸ್. ಪ್ಲೀಸ್ ನೋಟ್ ದಿಸ್, ದಿಸ್ ಇಸ್ ದಿ ನ್ಯೂ ಒನ್. ಅಂದ್ರೆ ಹೆಚ್ಚಾಗಿ ನಾವು ಇದ್ರ ಬಗ್ಗೆ ಎಲ್ಲೂ ಸಹ ಮಾಹಿತಿಯನ್ನು ತಿಳ್ಕೊಂಡಿಲ್ಲ. ಓಕೆ, ಮ್ಯಾನೋಮೀಟರ್ ಅನ್ನ ಒತ್ತಡದ ವ್ಯತ್ಯಾಸವನ್ನು ಅಳೆಯಲು ಬಳಸಲಾಗುತ್ತೆ. ಹೈಗ್ರೋಮೀಟರ್ ಆಲ್ರೆಡಿ ಹೇಳಿದೀನಿ, ಆರ್ದ್ರತೆ ಅಥವಾ ತೇವಾಂಶವನ್ನು ಅಳೆಯೋದಕ್ಕೆ ಬಳಸಲಾಗುತ್ತೆ. ಇಟ್ ಮೆಜರ್ಸ್ ದಿ ಹ್ಯೂಮಿಡಿಟಿ. ಆದರ್ಶ ಸರ್ ಇದು ಪೇಪರ್ ಬರುತ್ತೆ ಅಂತ ಕೇಳ್ತಾ ಇದ್ರೆ ಡೆಫಿನೆಟ್ ಬರುತ್ತೆ. ಓಕೆ, ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ SI ಯೂನಿಟ್ ಅನ್ನುವಂಥದ್ದು ಇಷ್ಟು ಡಿಫಿಕಲ್ಟಿ ಕ್ವಶನ್ ಬರ್ತಿದ್ರು ನೋಡಿ. ಬ್ಯಾರೋಮೀಟರ್, ಥರ್ಮೋಮೀಟರ್ ಅನ್ನೋದು 1 to 10 ವರೆಗೂ ಇದೆ, PU ಇದೆ, ಹೌದಲ್ವಾ? ಈ ಮ್ಯಾನೋಮೀಟರ್ ಅನ್ನೋದಿಲ್ಲ. ಥರ್ಮೋಮೀಟರ್ ಕೇಳಬಹುದು, ಹೈಗ್ರೋಮೀಟರ್ ಕೇಳಬಹುದು. ಓಕೆ, ನಾವು ವಿಷಯವನ್ನ ಹೆಚ್ಚು ತಿಳ್ಕೊಂಡಷ್ಟು ಏನಾಗುತ್ತೆ, ಅದು ನಮಗೆ ಎಕ್ಸಾಮ್ಸ್ ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಮರ್ಕ್ಯೂರಿ ಬ್ಯಾರೋಮೀಟರ್ ವಾಸ್ ಇನ್ವೆಂಟೆಡ್ ಬೈ ಟಾರಿಸೆಲ್ಲಿ. ಪಾರದರ್ಶಕ ಬ್ಯಾರೋಮೀಟರ್ ಅನ್ನ ಟಾರಿಸೆಲ್ಲಿ ಅನ್ನೋರು ಕಂಡುಹಿಡಿತಾರೆ. ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರ್ ಪ್ರೆಷರ್ ಈ 760 ಮಿಲಿಮೀಟರ್ ಆಫ್ Hg. ಪ್ಲೀಸ್ ನೋಟ್ ದಿಸ್. ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಪ್ರಮಾಣಿತ ವಾಯುಮಂಡಲದ ಒತ್ತಡ ಎಷ್ಟು ಅಂದ್ರೆ 760 ಮಿಲಿಮೀಟರ್ Hg ಆಗಿರುತ್ತೆ. ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ರೈಟ್, ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಇನ್ 0.00340? 0.003440 ಇಲ್ಲಿ ಎಷ್ಟು ಗಮನಾರ್ಹ ಅಂಕಿಗಳಿವೆ? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಬರುತ್ತೆ. ಓಕೆ, 0.00340. ಎಸ್ ಎಸ್, ಯಾರಾದ್ರೂ ಹೇಳ್ಬೋದಾ? ಎಲ್ಲರೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಎಸ್, ಮೂರು, 5, 2 ಎಲ್ಲವೂ ಬರ್ತಾ ಇದೆ ಆನ್ಸರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 3. ಸರ್ 3 ಹೇಗಾಗುತ್ತೆ ಸರ್? ಹೌ ಕ್ಯಾನ್ ಬಿ ಕನ್ಸಿಡರ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ದೇರ್ ಆರ್ 5 ಡಿಜಿಟ್ಸ್? ನೋ, ಅಂದ್ರೆ ಇಲ್ಲಿ ದಶಮಾಂಶ ಬಿಂದುವಿನ ನಂತರ 5 ಸ್ಥಾನಗಳಿದೆ ಅಲ್ವಾ ಸರ್? 3 ಹೇಗೆ ತಗೊಳ್ಳೋದು ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ತೀನಿ ನೋಡಿ. ಓಕೆ, ಇಸ್ ದಿಸ್ ಕ್ಲಾಸ್ ಹೆಲ್ಪ್ಫುಲ್ ಫಾರ್ ಬೋತ್ ಪೇಪರ್ 1 ಅಂಡ್ ಪೇಪರ್ 2? ಖಂಡಿತ ಮೇಡಮ್, ನಾನು ಆರಂಭದಲ್ಲೇ ಹೇಳಿದ್ದೀನಿ, ನೀವು ಲೇಟಾಗಿ ಜಾಯ್ನ್ ಆದ್ರಿ ಅಂತ ಅನ್ಕೊಳ್ತೀನಿ. ಓಕೆನಾ. ಲೀಡಿಂಗ್ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಅಂದ್ರೆ ಇಲ್ಲಿ ಕೊಟ್ಟಿರುವಂತದ್ದು 0.034 ಅಂತ ಕೊಟ್ಟಿದ್ದಾರೆ. ಲೀಡಿಂಗ್ ಝೀರೋಸ್ ಅಂದ್ರೆ ಬಿಗಿನಿಂಗ್ ಅಲ್ಲೇ ಝೀರೋಸ್ ಇದ್ರೆ ಅದನ್ನ ನಾವು ಕನ್ಸಿಡರ್ ಮಾಡುವಾಗಿಲ್ಲ. ಓಕೆ, ತದನಂತರ ಇರೋದನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಹಾಗಾದ್ರೆ ವಿಚ್ ಆರ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್? 3, 4 ಅಂಡ್ 0. ಹಾಗಾದ್ರೆ ಇಲ್ಲಿ ಗಮನಾರ್ಹ ಅಂಕಿಗಳು ಯಾವುದು ಅಂತಂದ್ರೆ 3, 4 ಮತ್ತು 0 ಆಗಿರುತ್ತೆ. 3, 4 ಮತ್ತು 0 ಆಗಿರುತ್ತೆ. ಸೊ ಎಷ್ಟಿದಾವೆ ಗಮನಾರ್ಹ ಅಂಕಿಗಳು? ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 3. ಸಿಗ್ನಿಫಿಕೆಂಟ್ ಫಿಗರ್ಸ್ ಇಂಡಿಕೇಟ್ಸ್ ದಿ ಪ್ರಿಸಿಷನ್ ಆಫ್ ಮೆಜರ್ಮೆಂಟ್. ಗಮನಾರ್ಹ ಅಂಕಿಗಳು ಮಾಪನದ ನಿಖರತೆಯನ್ನ ಸೂಚಿಸುತ್ತವೆ. ದಿ ಕಾನ್ಸೆಪ್ಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎನರ್ ಅನಾಲಿಸಿಸ್. ಎಲ್ಲಿ ಬಳಸಲಾಗುತ್ತೆ ಇದನ್ನ ಅಂತ ಕೇಳಿದಾಗ ಈ ಪರಿಕಲ್ಪನೆಯು ದೋಷ ವಿಶ್ಲೇಷಣೆಗೆ ಮುಖ್ಯವಾಗಿದೆ. ಓಕೆ, ಓಕೆನಾ. ಹೌ ಮೆನಿ PU ಚಾಪ್ಟರ್ಸ್ ಸ್ಟಿಲ್ ಯು ಕಂಪ್ಲೀಟೆಡ್ ಸರ್? ಸಾರಿ, ಇದು ಆಲ್ರೆಡಿ PU ಕಾನ್ಸೆಪ್ಟ್ಸ್ ಅಂತ ತಗೊಂಡಾಗ ಇದು 5th or 6th ಇರಬೇಕು. ಓಕೆ, ದ ಯೂನಿಟ್ ಆಫ್ ಪವರ್ ಈಸ್ ಜೌಲ್, ವ್ಯಾಟ್, ನ್ಯೂಟನ್, ಪಾಸ್ಕಲ್. ಫಸ್ಟ್ ಟೈಮು ದಾವಣಗೆರೆ ಟ್ಯೂಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗದೇ ಇರೋರು ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇದೆ, ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಬಹುದು. ಓಕೆ, ಪೇಡ್ ಕ್ಲಾಸಸ್ಗೆ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಓಕೆ 8217670405. ಓಕೆ, ಈ ರೀತಿಯಾದಂತಹ ತರಗತಿಗಳು ಬೇಕು ಅನ್ನುವಂಥವ್ರು ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಕ್ಲಾಸ್ಗೆ ಜಾಯ್ನ್ ಆಗಬಹುದು. TET ನ್ಯೂ ಬ್ಯಾಚಸ್ ಆಲ್ರೆಡಿ ಇರುವಂತ ಬ್ಯಾಚಸ್ಗೆ ಕಂಟಿನ್ಯೂ ಆಗುತ್ತೆ. ನ್ಯೂ ಬ್ಯಾಚಸ್ ಇದೇ ತಿಂಗಳು 25th 25ರಿಂದ ಪ್ರಾರಂಭಗೊಳ್ಳುತ್ತೆ. ಓಕೆ, ಇಂಟ್ರೆಸ್ಟ್ ಇರುವಂತವರು ನೀವು ಜಾಯ್ನ್ ಆಗಿ. ಓಕೆನಾ, ರೈಟ್.
This one's for 2020. ಸಾಮರ್ಥ್ಯದ ಘಟಕ ಏನಾಗಿರುತ್ತೆ? ಪಾಸ್ಕಲ್. ಹೌದಾ? ವ್ಯಾಟ್ ಆರ್ ಪಾಸ್ಕಲ್? ವ್ಯಾಟ್. ಸರಿಯಾದ ಉತ್ತರ ವ್ಯಾಟ್. ಹೌದು. Here the right answer is watt. ಸರ್ ಹೇಗೆ ಸರ್ ಇದ್ರ ಬಗ್ಗೆ ನಾವು ಒಂದಷ್ಟು ವಿವರಣೆಯನ್ನು ತಗೋಬಹುದಾ? ನೋಡೋಣ ಬನ್ನಿ. Watt is the SI unit of power. Watt ಅನ್ನೋದು ಸಾಮರ್ಥ್ಯದ SI ಘಟಕವಾಗಿದೆ. 1 watt is equal to 1 joule per second. Please note. ಇದನ್ನು ಸಹ ನೀವು ನೆನಪಿಟ್ಕೋಬೇಕು. ಓಕೆ. ಎಸ್ ಮೇಡಮ್. 1 watt is ಪ್ರತಿ ಸೆಕೆಂಡಿಗೆ 1 ಜೂಲ್ ಅಂತ ನಾವನ್ನ ವ್ಯಾಖ್ಯಾನಿಸ್ತೀವಿ. Horse power is the another unit of power. ನೋಡಿ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಹಾರ್ಸ್ ಪವರ್ ವಿಚ್ ಇಸ್ ಅನದರ್ ಯೂನಿಟ್ ಅಂತ ಕೇಳಿಲ್ಲ, ಬಟ್ ಅದು ವ್ಯಾಲ್ಯೂ ಅನ್ನು ಕೇಳಿದ್ದಾರೆ. ಹಾರ್ಸ್ ಪವರ್ ಅನ್ನೋದು ಶಕ್ತಿಯ ಮತ್ತೊಂದು ಘಟಕ. 1 ಹಾರ್ಸ್ ಪವರ್ is equal to 746 watts. 1 ಹಾರ್ಸ್ ಪವರ್ is equal to 746 watts. ನೋಡಿ ಇವನ್ನೆಲ್ಲವೂ ಸಹ ನಾವೇನ್ ಮಾಡ್ಬೇಕಾಗುತ್ತೆ? ನೆನ್ಪಿಟ್ಕೋಬೇಕು. ಓಕೆನಾ? ರೈಟ್. ಕ್ಲಾಸ್ ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆಗ್ತಾ ಇದೆ ಫಟಾಫಟ್ ಅಂತ ಲೈಕ್ ಮಾಡಿ, ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ. ನೋಡಿ ಇದು ಟಿಟಿ ಆಗ್ತಾ ಇದ್ದಂಗೆ ಮ್ಯಾಕ್ಸಿಮಮ್ ಇನ್ ದ ಮಂತ್ ಆಫ್ ಜನವರಿ ಏನು ಕಾಲ್ ಫಾರ್ ಆಗುತ್ತೆ. ಡಿಸೆಂಬರ್ ಅಲ್ಲಿ ಎಂಡ್ ಆಗುತ್ತೆ. ಜನವರಿ ಮಿಡಲ್ ಅಥವಾ ಜನವರಿಯಲ್ಲಿ ಕಾಲ್ ಫಾರ್ ಆಗುತ್ತೆ. ಹೆಚ್ಚು ಪೋಸ್ಟ್ ಇರ್ತಕ್ಕಂತಹ ಒಂದು ಈ ಸತಿ ಆಗುವಂತದ್ದು ಸುಮಾರು 13,000 ಶಿಕ್ಷಕರನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದರೆ ಹೈಸ್ಕೂಲು, ಜಿಪಿಎಸ್ಟಿಆರ್, ಪಿಎಸ್ಟಿಆರ್ ಎಲ್ಲವನ್ನು ಒಳಗೊಂಡು. ಅದರಿಂದ ತಯಾರಿ ನಿಮ್ದು ಚೆನ್ನಾಗಿದ್ರೆ ಮಾತ್ರನೇ ಸಕ್ಸಸ್ ಆಗೋದಕ್ಕೆ ಆಗೋದು. 1 ನ್ಯಾನೋಮೀಟರ್ ಇಸ್ ಈಕ್ವಲ್ ಟು 1 ನ್ಯಾನೋಮೀಟರ್ ಯಾವುದಕ್ಕೆ ಸಮ? 10⁻⁻6 ಮೀಟರ್, 10⁻⁻9, 10⁻⁻12, 10⁻⁻3. ಸಿಂಪಲ್ ಕ್ವಶನ್. ಫಾಸ್ಟ್. -6, -9, -12, -3. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಡೈಲಿ ಒಂದೊಂದು ಕಾನ್ಸೆಪ್ಟ್ ತಗೊಂಡ್ ಬರ್ತಾ ಇದೀವಿ. ಓಕೆ, ನಿನ್ನೆ ಕ್ಲಾಸ್ ವಾಚ್ ಮಾಡಿದವರು ಮಾಡಿ. ಲಿವಿಂಗ್ ವರ್ಲ್ಡ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದೀನಿ. ಮ್ಯಾಥ್ ಅಲ್ಲಿ ಪಾಲಿನಾಮಿಯಲ್ಸ್ ಡಿಸ್ಕಸ್ ಮಾಡಿದೀನಿ. ಇವತ್ತು ಈವ್ನಿಂಗ್ 9 o'clock ಗೆ ಮತ್ತೆ ಮತ್ತೊಂದು ಮ್ಯಾಥ್ಸ್ ಕಾನ್ಸೆಪ್ಟ್ ನ ತರ್ತೀವಿ. ಓಕೆ, ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದ್ದೀರಾ, ಇನ್ನು ಏನೇ ಓದಬೇಕು ಆ ಕಾನ್ಸೆಪ್ಟ್ಸ್ ಅಲ್ಲಿ ಅಂತ. ಎಸ್, ಆಪ್ಷನ್ ಬಿ 10⁻⁻9 ಇಸ್ ದಿ ರೈಟ್ ಆನ್ಸರ್. ಇಲ್ಲಿ 10⁻⁻6 ಮೀಟರ್ ಏನಿದೆ, ದಿಸ್ ಈಸ್ 1 ಮೈಕ್ರೋಮೀಟರ್. ಮೈಕ್ರೋ ಅಂತ ಬಂದಾಗ 10⁻⁻6 ಆಗಿರುತ್ತೆ. ಅದೇ 10⁻⁻10 ಅಂತ ಬಂದಾಗ 1 ಆಮ್ಸ್ಟ್ರಾಂಗ್ ಅಂತ ತಗೊಳ್ತೀವಿ. 10⁻⁻10 ಅಂತ ಬಂದಾಗ 1 ಆಮ್ಸ್ಟ್ರಾಂಗ್ ಯೂನಿಟ್ ಅಂತ ಆಗುತ್ತೆ. ಓಕೆನಾ? ಹಾಗಾದ್ರೆ ನ್ಯಾನೋಮೀಟರ್ ನ ಎಲ್ಲಿ ಬಳಸಲಾಗುತ್ತೆ? ಇದು ಅಪ್ಲೈಡ್. ನ್ಯಾನೋಮೀಟರ್ ಇಸ್ ಯೂಸ್ಡ್ ಟು ಮೆಜರ್ ವೇವ್ ಲೆಂತ್ ಆಫ್ ಲೈಟ್. ಬೆಳಕಿನ ತರಂಗಾಂತರವನ್ನು ಅಳೆಯಲು ನ್ಯಾನೋಮೀಟರ್ ನ ಬಳಸಲಾಗುತ್ತೆ. ಓಕೆನಾ? ಬೆಳಕಿನ ತರಂಗಾಂತರವನ್ನು ಅಳೆಯಲು ನ್ಯಾನೋಮೀಟರ್ ನ ಬಳಕೆ ಆಗುತ್ತೆ. ನೆಕ್ಸ್ಟ್, ದಿ ಲೀಸ್ಟ್ ಕೌಂಟ್ ಆಫ್ ವರ್ನಿಯರ್ ಕ್ಯಾಲಿಪರ್ ಈಸ್. ವರ್ನಿಯರ್ ಕ್ಯಾಲಿಪರ್ ನ ಕನಿಷ್ಠ ಎಣಿಕೆ ಎಷ್ಟು? ಕನಿಷ್ಠ ಯಾವುದನ್ನ ಅಳೆಯೋದಕ್ಕೆ ಅಥವಾ ಎಣಿಸೋದಕ್ಕೆ ನಾವು ವರ್ನಿಯರ್ ಕ್ಯಾಲಿಪರ್ ನ ಬಳಸಲಾಗ್ತದೆ? 0.1 ಮೀಟರ್, 0.01 ಮಿಲಿಮೀಟರ್, 0.001 ಮಿಲಿಮೀಟರ್, 1 ಮಿಲಿಮೀಟರ್. ಲೀಸ್ಟ್ ಕೌಂಟ್ ಅಂತ ಬರುತ್ತೆ. ಸ್ಕ್ರೂ ಗೇಜ್ಗೂ ಬರುತ್ತೆ, ವರ್ನಿಯರ್ ಕ್ಯಾಲಿಪರ್ಗೂ ಬರುತ್ತೆ. ಈಗ ವರ್ನಿಯರ್ ಕ್ಯಾಲಿಪರ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಕಾನ್ಸೆಪ್ಟ್ಸ್ ಜಾಸ್ತಿ ಇದೆ. ಹೈಸ್ಕೂಲ್ ರೆಫರ್ ಮಾಡಬೇಕು, ನೀವು ಪಿಯು ರೆಫರ್ ಮಾಡಬೇಕು. ಓಕೆ, ಸ್ವಲ್ಪ ಈ ನೆಕ್ಸ್ಟ್ ಒಂದು 3 to 5 ಮಂತ್ಸ್ ಏನಿದೆ, ನೀವು ಹೆಚ್ಚು ಎಫರ್ಟ್ ಹಾಕ್ಬಿಟ್ರೆ, ಓಕೆ, ರಿಮೈನಿಂಗ್ ಒಂದು ನೀವು ಒಬ್ರು ಗೌರ್ಮೆಂಟ್ ಎಂಪ್ಲಾಯಿ ಅಂತ ಆಗ್ಬಿಟ್ರೆ, ಒಬ್ರು ಸರ್ಕಾರಿ ಶಾಲಾ ಶಿಕ್ಷಕರು ಅಂತ ಅನ್ಸ್ಕೊಂಡ್ಬಿಟ್ರೆ, ಉಳಿದಂತ ಲೈಫ್ ನ ನೀವು ಆರಾಮಾಗಿ ಓಕೆ ಚೆನ್ನಾಗಿ ಲೀಡ್ ಮಾಡಬಹುದು. ನಿಮ್ಮ ಫ್ಯಾಮಿಲಿಗೂ ಸಹ ಖುಷಿ ಆಗುತ್ತೆ. ಓಕೆ, ಸ್ವಲ್ಪ ಸಣ್ಣ ಪುಟ್ಟದು ಇದ್ರೆ ಅವುಗಳನ್ನ ಸ್ಯಾಕ್ರಿಫೈಸ್ ಮಾಡಿ ಚೆನ್ನಾಗಿ ಕಂಪ್ಲೀಟ್ ಆಗಿ ಸ್ಟಡಿ ಕಡೆ ನಿಮ್ಮ ಗಮನವನ್ನ ಕೊಡಿ. ಎಸ್, ರೈಟ್ ಆನ್ಸರ್ ಈಸ್ 0.1 ಮಿಲಿಮೀಟರ್. 0.1 ಮಿಲಿಮೀಟರ್ ಇಲ್ಲಿ ಸರಿಯಾದ ಉತ್ತರ. ಪೇಪರ್ 1 ಗೆ ಪಿಯು ಸಿಲೆಬಸ್ ಬರೋದಿಲ್ಲ ಮೇಡಮ್. ಓಕೆ, ಬಟ್ ನಾನು ಇಲ್ಲಿ ತಗೊಂಡಿರುವಂತ ಕ್ವಶನ್ಸ್ ಪೇಪರ್ 1 ಗೂ ಬರುತ್ತೆ, ಪೇಪರ್ 2 ಗೂ ಬರುತ್ತೆ. ಓಕೆ, ಪೇಪರ್ 1 ಅಲ್ಲೂ ಸಹ SI ಯೂನಿಟ್ ಗಳನ್ನ ಕೇಳ್ತಾರೆ. ಓಕೆನಾ? ಕ್ಲಿಯರ್ ಆಯ್ತಾ? ಸ್ಟ್ಯಾಂಡರ್ಡ್ ವರ್ನಿಯರ್ ಕ್ಯಾಲಿಪರ್ ಆಸ್ ಲೀಸ್ಟ್ ಕೌಂಟ್ 0.1 ಮಿಲಿಮೀಟರ್ ಆರ್ 0.1 ಸೆಂಟಿಮೀಟರ್. ಮಿಲಿಮೀಟರ್ ಕೇಳಿದಾಗ 0.1 ಮಿಲಿಮೀಟರ್, ಸೆಂಟಿಮೀಟರ್ 0.01 ಸೆಂಟಿಮೀಟರ್ ಆಗುತ್ತೆ. ವರ್ನಿಯರ್ ಕ್ಯಾಲಿಪರ್ ಮೆಜರ್ಸ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಡೈಮೆನ್ಷನ್. ಪ್ಲೀಸ್ ನೋಟ್. ಏನು ಬಳಸ್ತೀವಿ? ವರ್ನಿಯರ್ ಕ್ಯಾಲಿಪರ್ ನ ಆಂತರಿಕ ಮತ್ತು ಬಾಹ್ಯ ಆಯಾಮಗಳನ್ನ ಅಳೆಯೋದಕ್ಕೆ ಬಳಸಲಾಗುತ್ತೆ. ಇಟ್ ಈಸ್ ಮೋರ್ ಪ್ರಿಸೈಸ್ ದನ್ ಎ ಮೀಟರ್ ಸ್ಕೇಲ್. ಇದು ಮೀಟರ್ ಮಾಪಕಕ್ಕಿಂತ ಹೆಚ್ಚು ನಿಖರವಾಗಿರೋದ್ರಿಂದ ವರ್ನಿಯರ್ ಕ್ಯಾಲಿಪರ್ ನ ಅಳತೆಗಳು ಜಾಸ್ತಿ ಆಗಿರುತ್ತೆ. ಓಕೆನಾ? ಅದರ ಬಳಕೆ ಜಾಸ್ತಿ ಆಗಿರುತ್ತೆ. ಸಾರಿ, ಸ್ಕ್ರೂ ಗೇಜ್ ಈವನ್ ಬೆಟರ್ ಪ್ರಿಸಿಷನ್, ದಟ್ ಈಸ್ 0.01 ಮಿಲಿಮೀಟರ್. ಹೇಳಿದ್ನಲ್ಲ, ಸ್ಕ್ರೂ ಗೇಜ್ ಇನ್ನೂ ಉತ್ತಮ ನಿಖರತೆಯನ್ನು ಹೊಂದಿದೆ. ವರ್ನಿಯರ್ ಕ್ಯಾಲಿಪರ್ 0.1 ಮಿಲಿಮೀಟರ್ ಆದ್ರೆ ಸ್ಕ್ರೂ ಗೇಜ್ ಎಷ್ಟಿದೆ? 0.01 ಮಿಲಿಮೀಟರ್ ಇದೆ. ಓಕೆನಾ? ಒಂದು ಟಿಟಿ ಆಗಿಲ್ಲ. ಪೇಪರ್ 2 ಸೈನ್ಸ್ ಗೆ ನಾನು SSC ಸಿಲೆಬಸ್ ಹಾಕ ಸರ್. ನೋ, SSC ಸಿಲೆಬಸ್ ಗೆ ನೀವು ಪಿಯು ರೆಫರ್ ಮಾಡಬೇಕು ಮೇಡಮ್. ಪಿಯು ಸಿಲೆಬಸ್ ರೆಫರ್ ಮಾಡಬೇಕು. ಫಸ್ಟ್ ಹೈಸ್ಕೂಲ್ ಕಂಪ್ಲೀಟ್ ಮಾಡಿ, ಅಂದ್ರೆ 6th ಇಂದ 10th ವರೆಗೂ ಕಂಪ್ಲೀಟ್ ಮಾಡಿ, ಆಮೇಲೆ ಪಿಯು ಸಹ ಕವರ್ ಮಾಡಿ. ಪಿಯು ಕ್ವಶನ್ಸ್ ಬರುತ್ತೆ. ರೈಟ್. ದಿ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ವರ್ಕ್ ಈಸ್. ಕೆಲಸದ ಆಯಾಮ ಸೂತ್ರ. ಕೆಲಸದ ವೇಗದ ಬಲ ತಿಳ್ಕೊಂಡ್ವಿ. ಈಗ ಕೆಲಸದ ನೋಡೋಣ. ಕೆಲಸದ ಆಯಾಮ ಸೂತ್ರ ಏನಾಗಿರುತ್ತೆ? ml square to the power of -2, ml to the power of -2, ml square to the power of -1, ml to the power of -1. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಬರೋರು ಡೈರೆಕ್ಟ್ ಆಗಿ ಆನ್ಸರ್ ಮಾಡಿ, ಬರ್ದೇ ಇರೋರು ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಿ. ಸರ್ ಲೈವ್ ಕ್ಲಾಸ್ PDF ಸಿಗುತ್ತಾ? ಪೇಯ್ಡ್ ಕ್ಲಾಸ್ ಅವರಿಗೆ ಸಿಗುತ್ತೆ. ಪೇಯ್ಡ್ ಸ್ಟೂಡೆಂಟ್ಸ್ ಗೆ ಖಂಡಿತ ಸಿಗುತ್ತೆ ಸರ್. ಪಿಯು ಸಿಲೆಬಸ್ ಐ ಥಿಂಕ್ ಯುವರ್ ಕ್ಲಾಸ್ ಎನಫ್ ಸರ್. ಮ್ಯಾಕ್ಸಿಮಮ್ ಮೇಡಮ್, ಮ್ಯಾಕ್ಸಿಮಮ್ ಕವರ್ ಮಾಡಲೇಬೇಕು ಅನ್ನೋದನ್ನ ಇಟ್ಕೊಂಡು ಮಾಡ್ತಾ ಇದೀವಿ. ಫಾಲೋ ಮಾಡಿ. ಓಕೆ, 1 ಮಂತ್ ಅಲ್ಲಿ ಸೈನ್ಸ್ ಹೈಲಿ ಇಂಪಾಸಿಬಲ್. ನಿಮ್ಮ MCQ ಸಾಕ ಸರ್. 1 ಮಂತ್ ಅಲ್ಲಿ ಸೈನ್ಸ್ ಸಿಲೆಬಸ್. ಹೌದು, 1 ಮಂತ್ ಅಲ್ಲಿ ನೀವು ಆಲ್ರೆಡಿ ತಯಾರಿ ಮಾಡ್ಕೋಬೇಕಿತ್ತು. ನೀವು ಹೈಸ್ಕೂಲ್ ಸಿಲೆಬಸ್ ತಯಾರಿ ಆಗಿದ್ರೆ, ಆಲ್ರೆಡಿ ನೀವು ತಯಾರಿ ಮಾಡ್ಕೊಂಡಿದ್ದೀನಿ ಅನ್ನೋದೇ ಆದ್ರೆ ಏನ್ ಮಾಡಿ, ಪಿಯು ರೆಫರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅಂದ್ರೆ ಫಸ್ಟ್ ಹೈಸ್ಕೂಲ್ ಸಿಲೆಬಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಪೇಯ್ಡ್ ಸ್ಟೂಡೆಂಟ್ ಅವರಿಗೆ ಪ್ರಾಬ್ಲಮ್ ಇಲ್ಲ ಮೇಡಮ್, ಖಂಡಿತ ಸಿಗುತ್ತೆ. ಓಕೆನಾ? ಎಸ್, ವಿಚ್ ಇಸ್ ದ ರೈಟ್ ಆನ್ಸರ್. ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ?
MCQs ಹೆಚ್ಚೆಚ್ಚು MCQs ನ ಡಿಸ್ಕಸ್ ಮಾಡ್ತಾ ಇದೀವಿ. ಯಾವ ಟೈಪ್ ಬರುತ್ತೆ ಆ ತರ MCQs ನ ಡಿಸ್ಕಸ್ ಮಾಡ್ತಾ ಇದೀವಿ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ. ಹೇಗೆ ಆಪ್ಷನ್ ಎ ನೋಡಿ, ವರ್ಕ್ ಈಸ್ ಡಿಫೈನ್ಡ್ ಆಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಕೆಲಸವನ್ನ ಬಲ ಮತ್ತು ಸ್ಥಾನಪಲ್ಲಟದಿಂದ ಗುರುತಿಸ್ತೀವಿ. ಓಕೆ, ಬಲದ್ದು ಗೊತ್ತಿದೆ, ಬಲದ ಆಯಾಮ ಏನು, ml t to the power of -2. ಇದರ ಮೇಲೆ ಇನ್ನೂ ಪ್ರಾಕ್ಟೀಸ್ ಮಾಡದೇ ಇರೋರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಓಕೆನಾ, ಇಂಟು ಡಿಸ್ಟೆನ್ಸ್ ಸಾರಿ ಡಿಸ್ಪ್ಲೇಸ್ಮೆಂಟ್ ಅಂದಾಗ ಏನಾಗುತ್ತೆ ಇಲ್ಲಿ ಎಲ್ ಬರುತ್ತೆ. ಓಕೆ, ಆಲ್ರೆಡಿ m ಇದೆ, ಇಲ್ಲೊಂದು ಎಲ್ಲಿದೆ, ಇಲ್ಲೊಂದು ಎಲ್ಲಿದೆ, l ಇಂಟು l ಏನಾಗುತ್ತದು l ಸ್ಕ್ವೇರ್ ಆಯ್ತು, t to the power of -2. ಸೊ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಸರ್ ಲಿವಿಂಗ್ ವರ್ಡ್ ನಿನ್ನೆ ಮಾಡಿರೋ ಕ್ಲಾಸ್ ಅಷ್ಟೇನಾ, ಕಂಟಿನ್ಯೂ ಇದೆನಾ? ಲಿವಿಂಗ್ ವರ್ಡ್ ಮ್ಯಾಕ್ಸಿಮಮ್ ಕ್ವಶನ್ಸ್ ಇನ್ನೊಂದು ಕ್ಲಾಸ್ ನ ಮಾಡೋಣ, ಪಾರ್ಟ್ 2 ಅಂತ ಇನ್ನೊಂದು ಕ್ಲಾಸ್ ಮಾಡ್ಕೊಡ್ತೇನೆ. ಇನ್ನೊಂದಷ್ಟು ಕ್ವಶನ್ಸ್ ಇದೆ, ಮಾಡ್ಕೊಡ್ತೇನೆ. ಫಸ್ಟ್ ಪೇಪರ್ ಪ್ಲೇಟ್ ಕ್ಲಾಸ್ ಪ್ರೈಸ್ ಏನಿದೆ ಸರ್, ಪ್ಲೀಸ್ ಕಾಂಟ್ಯಾಕ್ಟ್ 8217670405. ಓಕೆ, ಕಂಪ್ಲೀಟ್ ಮಾಹಿತಿ ಇಲ್ಲಿ ಸಿಗುತ್ತೆ ನಿಮಗೆ. ಒಂದು ಸ್ನೇಹಿತರೆ, ನೀವು ಜಾಯ್ನ್ ಆಗದೆ ಇರಿ. ನೀವು ಯಾವುದೇ ಜಾಯ್ನ್ ಆದ್ರೂ ಒಳ್ಳೆ ಕ್ಲಾಸಸ್ ಸಿಗಬೇಕು, ರೈಟ್? ನಿಮಗೆ ಅದರಿಂದ ಔಟ್ಪುಟ್ ಚೆನ್ನಾಗಿ ಬರಬೇಕು. ನೀವು TT ಕ್ವಾಲಿಫೈ ಆಗಬೇಕು, ಮುಂದೆ CET ಕ್ವಾಲಿಫೈ ಆಗಬೇಕು. ಆ ತರ ನೋಡ್ಕೊಂಡು ಕ್ವಾಲಿಟಿ ಇರ್ತಕ್ಕಂಥದಕ್ಕೆ ಜಾಯ್ನ್ ಆಗಿ, ರೈಟಾ? ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಹ್ಯಾಸ್ ದಿ ಸೇಮ್ ಡೈಮೆನ್ಷನ್? ಡೈಮೆನ್ಷನ್ ಅಂತ ಕೇಳಿರೋದು SI ಯೂನಿಟ್ ಅಲ್ಲ. ನೋಡಿ, ಪ್ರತಿಯೊಂದು ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಈ ಕೆಳಗಿನ ಯಾವ ಜೋಡಿಗಳು ಒಂದೇ ಆಯಾಮನ ಹೊಂದಿವೆ? ಒಂದೇ SI ಯೂನಿಟ್ ಅಲ್ಲ ಸ್ನೇಹಿತರೆ, ಒಂದೇ ಆಯಾಮವನ್ನ ಹೊಂದಿವೆ. SI ಯೂನಿಟ್ ಅಲ್ಲ ಸ್ನೇಹಿತರೆ, ಒಂದೇ ಆಯಾಮವನ್ನ ಹೊಂದಿವೆ. ಪೇಡ್ ಕ್ಲಾಸ್ ಸ್ಟೂಡೆಂಟ್ಸ್ ಗೆ ಲೈವ್ ಕ್ಲಾಸ್ ಮಾಡಿ ಸರ್, PUC ಥಿಯರಿ ಕ್ಲಾಸಸ್. ಸೋನಾಲಿ ಮೇಡಮ್, ನಾನು ಹೇಳಿದ್ದೀನಿ ಟುಡೇ ಟ್ಯೂಸ್ಡೇ ವೆನ್ಸ್ಡೇ, ಥರ್ಸ್ಡೇ ಆನ್ವರ್ಡ್ಸ್ ರೆಗ್ಯುಲರ್ ಆಗಿ ನಿಮಗೆ ಕ್ಲಾಸಸ್ ಇರುತ್ತೆ. ಲೈವ್ ಕ್ಲಾಸಸ್ ಸಹ ಇರುತ್ತೆ. ಬರೀ ರೆಕಾರ್ಡೆಡ್ ಮಾತ್ರ ಕೊಡ್ತಾ ಹೋಗ್ತಾ ಇದೆ. ಲೈವ್ ಕ್ಲಾಸಸ್ ಸಹ ಪ್ರೊವೈಡ್ ಆಗುತ್ತೆ. ನಿನ್ನೆ ನಾನು ಹೇಳಿದ್ದೀನಿ, ಇವತ್ತು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಕಂಟೆಂಟ್ ಓದಲೇಬೇಕು. ವಿಜಯಲಕ್ಷ್ಮಿ ಮೇಡಮ್, ನಿಮಗೆ ಗೊತ್ತಿದೆ, MCQs MCQs ಕಂಟೆಂಟ್ ಮೇಲೆ MCQs ಕ್ರಿಯೇಟ್ ಮಾಡೋದು. ಕಂಟೆಂಟ್ ಓದಲೇಬೇಕು. ವಿತೌಟ್ ಕಂಟೆಂಟ್ ಹೌ ಕ್ಯಾನ್ ವಿ ಆನ್ಸರ್ ದ MCQs? ಸಾಧ್ಯನೇ ಇಲ್ಲ. ಒಂದೇ ಆಯಾಮನ ಹೊಂದಿರುವಂತಹ ಜೋಡಿಗಳು ಯಾವುದು? ವರ್ಕ್ ಅಂಡ್ ಪವರ್, ಮೊಮೆಂಟಮ್ ಅಂಡ್ ಇಂಪಲ್ಸ್, ಆವೇಗ ಮತ್ತು ಪ್ರಚೋದನೆ, ಫೋರ್ಸ್ ಅಂಡ್ ಪ್ರೆಷರ್, ಬಲ ಮತ್ತು ಒತ್ತಡ, ಎನರ್ಜಿ ಅಂಡ್ ಫೋರ್ಸ್. ಪೇಡ್ ಸ್ಟೂಡೆಂಟ್ಸ್ ಅಷ್ಟೇ ಕ್ಲಾಸ್. ಎಸ್, ವಿಚ್ ಇಸ್ ದ ರೈಟ್ ಆನ್ಸರ್? ನನಗೆ ಗೊತ್ತು, ಮ್ಯಾಕ್ಸಿಮಮ್ ನೀವು ವರ್ಕ್ ಅಂಡ್ ಪವರ್ ಅಂತ ಹೇಳ್ತೀರಾ ಅಂತ ಅನ್ಕೊಂಡೆ. ಬಟ್ ಆನ್ಸರ್ ವರ್ಕ್ ಅಂಡ್ ಪವರ್ ಅಲ್ಲ ಸ್ನೇಹಿತರೆ. ಸಾರಿ, ಇದು ಎನರ್ಜಿ ಆಗಬೇಕು. ಇಟ್ಸ್ ಓಕೆ. ವರ್ಕ್ ಅಂಡ್ ಎನರ್ಜಿ ಅಲ್ಲ ಆನ್ಸರ್, ವರ್ಕ್ ಅಂಡ್ ಎನರ್ಜಿ ಅಲ್ಲ. ನೋಡೋಣ ಯಾಕಲ್ಲ ಅನ್ನೋದನ್ನು ಸಹ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ. ವರ್ಕ್ ಅಂಡ್ ಎನರ್ಜಿ ಹ್ಯಾವಿಂಗ್ ದಿ ಸೇಮ್ SI ಯೂನಿಟ್, ಅವು ಒಂದೇ ಏನನ್ನ ಹೊಂದಿದಾವೆ? SI ಏಕಮಾನವನ್ನು ಹೊಂದಿದಾವೆ. ಆದ್ರೆ ದೇ ಆರ್ ನಾಟ್ ಹ್ಯಾವಿಂಗ್ ದಿ ಸೇಮ್ ಡೈಮೆನ್ಷನ್, ಒಂದೇ ಆಯಾಮಗಳನ್ನ ಹೊಂದಿಲ್ಲ. ನಾವು ಹೊಂದಿಲ್ಲ. ರೈಟ್, ನೋಡೋಣ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೊಮೆಂಟಮ್ ಅಂಡ್ ಇಂಪಲ್ಸ್. ಸರ್ ಹೇಗೆ ಸರ್ ಇವಾಗುತ್ತೆ ಮೊಮೆಂಟಮ್ ಮತ್ತೆ ಇಂಪಲ್ಸ್ ಹೇಗಾಗುತ್ತೆ? ನೋಡಿ, ಮೊಮೆಂಟಮ್ is given by mass and velocity, mass into velocity. So its dimension become ml t to the power of 1. Impulse is given by force into time. ಪ್ರಚೋದನೆ ಅನ್ನೋದು ಬಲ ಮತ್ತು ಸಮಯದ ಒಂದು ಉತ್ಪನ್ನವಾಗಿರುತ್ತೆ. ಅದರ ಒಂದು ಆಯಾಮನು ಸಹ ml t to the power of -1 ಬರುತ್ತೆ. ಓಕೆ, ಸೊ ಬೋತ್ ಹ್ಯಾವ್ ದಿ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ. ಆದ ಕಾರಣ ಅವೆರಡು ಒಂದೇ ಆಯಾಮದ ಸೂತ್ರವನ್ನ ಹೊಂದಿವೆ. ಸರ್ ಹಾಗಾದ್ರೆ ವರ್ಕ್ ಮತ್ತೆ ಎನರ್ಜಿ ಯಾಕಾಗಲ್ಲ? ಯಾಕಾಗೋದಿಲ್ಲ? ನೋಡಿ, ವರ್ಕ್ ಆಸ್ ml square t to the power of -2, ಪವರ್ ಆಸ್ ml square t to the power of -3, not -2. ಓಕೆನಾ? ಫೋರ್ಸ್ ಆಸ್ ml t to the power of -2, ಪ್ರೆಷರ್ ml to the power of -1. ಮತ್ತೆ ಅಲ್ಲಿ ಡಿಫರೆನ್ಸ್ ಆಯ್ತು. ಓಕೆನಾ? ಸೊ ಸೇಮ್ ಡೈಮೆನ್ಷನ್ ಡಸಂಟ್ ಮೀನ್ ಸೇಮ್ ಫಿಸಿಕಲ್ ಕ್ವಾಂಟಿಟಿ. ಈ ನೋಟ್ ಅನ್ನ ನೆನಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಒಂದೇ ಆಯಾಮಗಳು ಒಂದೇ ಭೌತಿಕ ಪ್ರಮಾಣ ಎಂದರ್ಥವಲ್ಲ. ಅವು ಬೇರೆ ಬೇರೆ ಭೌತಿಕ ಪರಿಮಾಣಗಳನ್ನು ಸಹ ಹೊಂದಿರಬಹುದು. ಓಕೆನಾ? ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ SI ಯೂನಿಟ್ ಆಫ್ ಟೆಂಪರೇಚರ್? ಸೆಲ್ಸಿಯಸ್, ಫ್ಯಾರನೀಟ್, ಕೆಲ್ವಿನ್, ಸೆಂಟಿಗ್ರೇಡ್. ಸಿಂಪಲ್ ಕ್ವಶನ್, ಬಟ್ ತಪ್ಪು ಉತ್ತರ ಕೊಡಬೇಡಿ. SI ಯೂನಿಟ್ ಕೇಳಿರೋದು, ವಾಟ್ ಇಸ್ ದ ಯೂನಿಟ್ ಆಫ್ ಟೆಂಪರೇಚರ್ ಅಂತ ಕೇಳಿಲ್ಲ. ತಾಪಮಾನದ SI ಘಟಕ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೆಲ್ಸಿಯಸ್, ಫ್ಯಾರನೀಟ್, ಕೆಲ್ವಿನ್, ಸೆಂಟಿಗ್ರೇಡ್. ಸೆಲ್ಸಿಯಸ್ ಅಲ್ಲ, ನಾನು ಆಗ್ಲೇ ಅದನ್ನೇ ಹೇಳ್ತಾ ಇರೋದು, ಸೆಲ್ಸಿಯಸ್ ಬರೋದಿಲ್ಲ. ಎಸ್ ಇವತ್ತು ಬಹಳ ಉತ್ತಮವಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ಕ್ಲಾಸ್ ಅಲ್ಲಿ, ಬಹಳ ಖುಷಿ ಆಗ್ತದೆ. ಆಪ್ಷನ್ ಸಿ, ಕೆಲ್ವಿನ್ ಇಸ್ ದಿ ರೈಟ್ ಆನ್ಸರ್. ನಾಟ್ ದಿ ಸೆಲ್ಸಿಯಸ್. ಹೇಗೆ? ಕೆಲ್ವಿನ್ ಅನ್ನೋದು ತಾಪಮಾನದ SI ಘಟಕವಾಗಿದ್ದು, ಓಕೆ, ಇಟ್ಸ್ ಸ್ಟಾರ್ಟ್ಸ್ ಫ್ರಮ್ 0. ಕೆಲ್ವಿನ್ ಮಾಪಕವು ಸಂಪೂರ್ಣ ಶೂನ್ಯದಿಂದ ಪ್ರಾರಂಭವಾಗುತ್ತೆ. ಓಕೆ, ದಟ್ ಮೀನ್ಸ್ 0 ಕೆಲ್ವಿನ್ is equal to -273.15 ಡಿಗ್ರಿ ಸೆಲ್ಸಿಯಸ್. ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳಿದರೆ ನೋಟ್ ಮಾಡ್ಕೊಳ್ಳಿ, -273.15 ಡಿಗ್ರಿ ಸೆಲ್ಸಿಯಸ್. ಸೆಲ್ಸಿಯಸ್ ಅಂಡ್ ಫ್ಯಾರನೀಟ್ ಆರ್ ಪ್ರಾಕ್ಟಿಕಲ್ ಸ್ಕೇಲ್ಸ್. ಸೆಲ್ಸಿಯಸ್ ಮತ್ತು ಫ್ಯಾರನೀಟ್ ಗಳನ್ನ ಪ್ರಾಯೋಗಿಕ ಮಾಪಕಗಳಾಗಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ದೇಹದ ತಾಪಮಾನ ಇರಬಹುದು, ವಸ್ತುವಿನ ತಾಪಮಾನಗಳನ್ನ ಅಳೆಯೋದಕ್ಕೆ ಬಳಸುವಂತದ್ದು ಯಾವ್ದಾಗಿರುತ್ತೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಯಾವ್ದಾಗಿರುತ್ತೆ ಸ್ನೇಹಿತರೆ? ಅದು ಸೆಲ್ಸಿಯಸ್ ಮತ್ತು ಫ್ಯಾರನೀಟ್ ಆಗಿರುತ್ತೆ. ಓಕೆ, PUC ಆಲ್ ಚಾಪ್ಟರ್ ಮೇಲೆ MCQs ಮಾಡ್ತೀರಾ? ಖಂಡಿತ ಮಾಡ್ತೀವಿ ಮೇಡಮ್. ಕೆಲ್ವಿನ್ ಡಸಂಟ್ ಯೂಸ್ ದ ಡಿಗ್ರಿ ಸಿಂಬಲ್. ನಾವು ಡಿಗ್ರಿ ಕೆಲ್ವಿನ್ ಅಂತ ಬರೀಬಾರ್ದು, ಡಿಗ್ರಿ ಕೆಲ್ವಿನ್ ಅಂತ ಬರೋದಿಲ್ಲ. ಓಕೆ, ಕೆಲ್ವಿನ್ ಡಿಗ್ರಿ ಚಿಹ್ನೆಯನ್ನ ಬಳಸೋದಿಲ್ಲ. ಹಾಗಾದ್ರೆ ಒಂದು ಕೆಲ್ವಿನ್ ಯಾವುದಕ್ಕೆ ಸಮ ಆಗಿರುತ್ತೆ ಅಂದ್ರೆ ಡಿಗ್ರಿ ಸೆಲ್ಸಿಯಸ್, ಕೊಟ್ಟಿರುವಂತ ಡಿಗ್ರಿ ಸೆಲ್ಸಿಯಸ್ಗೆ 273.15 ನಾವೇನ್ ಮಾಡಬೇಕು? ಕೂಡಬೇಕು. ಫಾರ್ ಎಕ್ಸಾಂಪಲ್ 30 ಡಿಗ್ರಿ ಸೆಲ್ಸಿಯಸ್ ಅಂತ ಇರುತ್ತೆ. 30 ಡಿಗ್ರಿ ಸೆಲ್ಸಿಯಸ್ ನಾವು
ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕಾದ್ರೆ 273 ಪ್ಲಸ್ 30 303 ಕೆಲ್ವಿನ್ ಅಂತ ಹೇಳ್ತೀವಿ. 303 ಕೆಲ್ವಿನ್ ಅಂತ ನಾವು ಆನ್ಸರ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಪ್ಯಾರಲ್ಯಾಕ್ಸ್ ಮೆಥಡ್ ಇಸ್ ಯೂಸ್ಡ್ ಟು ಮೆಜರ್. ಆನ್ಸರ್ ಇಲ್ಲ ಹೋಯ್ತು, ಇರ್ಲಿ. ಸಮಾನಾಂತರ ವಿಧಾನವನ್ನು ಅಳೆಯಲು ಯಾವುದನ್ನು ಬಳಸಲಾಗುತ್ತದೆ? ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ? ಸರ್ ಫಿಸಿಕ್ಸ್ PU ಸಿಲೆಬಸ್ ಕವರ್ ಮಾಡಿ, ಬಯೋ ಅಂಡ್ ಕೆಮಿಸ್ಟ್ರಿ 10th ವರೆಗೂ ಆದ್ರೆ ಓಕೆನಾ ಮೇಡಮ್? ನಾನು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಇಲ್ಲಿ PU ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾರಾ ಅಥವಾ ಅಪ್ ಟು SLC ವರೆಗೂ ಎಷ್ಟು ಕ್ವಶನ್ಸ್ ಕೇಳ್ತಾರಾ ಅನ್ನೋದು ಗೊತ್ತಿಲ್ಲ. ಓಕೆ, 2022 ಅಲ್ಲಿ SLC ಲಾಸ್ಟ್, ಬಟ್ PU ಮೇಲೆ ಎಷ್ಟು ಕ್ವಶನ್ಸ್ ಇರಲಿಲ್ಲ. ಬಟ್ 2024 ಅಲ್ಲಿ ಏನ್ ಮಾಡಿದ್ರು, ಸಿಲೆಬಸ್ ಚೇಂಜ್ ಮಾಡಿದ್ರು. ಕ್ವಶನ್ ಪೇಪರ್ ಅಲ್ಲೂ ಸಹ 50% ಅಷ್ಟು ಕ್ವಶನ್ಸ್ PU ಕಾನ್ಸೆಪ್ಟ್ಸ್ ಮೇಲೆ ಇತ್ತು. ಓಕೆ, ಸೊ ಎರಡನ್ನೂ ಫೋಕಸ್ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ನಾನು ಬರೋದಿಲ್ಲ ಸಾಕು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಬಂದಾಗ ಮತ್ತೆ ನೀವು ನಮ್ಮನ್ನ ಬ್ಲೇಮ್ ಮಾಡ್ತೀರಾ ಅಲ್ವಾ? ಟೈಮ್ ಇದೆ, ನಿಯರ್ಲಿ 50 days ಟೈಮ್ ಇದೆ. ಓಕೆ, ಟೈಮ್ ನ ಅಡ್ಜಸ್ಟ್ ಮಾಡ್ಕೊಂಡು ಓದೋದಕ್ಕೆ ಟ್ರೈ ಮಾಡಿ. ಒನ್ ಟೈಮ್ ಆದ್ರೂ ಗ್ಲಾನ್ಸ್ ಆಗಿರಬೇಕು. ಎಲ್ಲವೂ ಆಗಿದ್ರು ಒನ್ ಟೈಮ್ ಆದ್ರೂ ಗ್ಲಾನ್ಸ್ ಮಾಡಿ. ಸರ್ ನಂದು TET ಆಗಿದೆ, CET-ಗೋಸ್ಕರ ಪ್ರಿಪೇರ್ ಆಗ್ತಿದ್ದೀನಿ. ನಂದು PCM ಅದಾರಿ. ಓಕೆ ಮೇಡಮ್, ಓಕೆ. PCM ಆದ್ರೆ ನೀವು ಫಿಸಿಕ್ಸ್ ಓದ್ಕೊಳ್ಳಿ, ಹೆಚ್ಚು ಫಿಸಿಕ್ಸ್ ಗೆ ರೆಡಿ ಆಗಿ. ಒಂದು ಸಜೆಷನ್, ಮಾಸ್ ಇಂಪ್ರೂವೇಷನ್ ಬೇಕಾದ್ರೆ ನೀವು TET ನ ಬರೀರಿ. ಪ್ರೆಸೆಂಟ್ TET ಇನ್ ಕೇಸ್ TET ಪೇಪರ್ ಈಸಿ ಬಂದು ಮಾಸ್ ಇಂಪ್ರೂವ್ ಆದ್ರೆ ನಿಮ್ಗೆ ಅದು CET ಹೆಲ್ಪ್ ಆಗುತ್ತೆ. ನನ್ನಿಂದ ಇದೊಂದು ಸಜೆಷನ್ ಎಲ್ಲ ಆಸ್ಪಿರೆಂಟ್ಸ್ ಆಲ್ರೆಡಿ TET ಕ್ಲಿಯರ್ ಮಾಡ್ಕೊಂಡಿರೋರಿಗೆ, ಸರ್ ನಾವು ಬರಿತೀವಿ ಅನ್ನೋದಾದ್ರೆ ಬರೀರಿ. ಮಾಸ್ ಇಂಪ್ರೂವ್ ಆಯ್ತು ಅಂತಂದ್ರೆ ನಿಮ್ಗೆ ಅದು CET ಗೆ ಪ್ಲಸ್ ಆಗುತ್ತೆ. Here the right answer is very large distances. ಅತ್ಯಂತ ದೊಡ್ಡ ದೂರಗಳನ್ನ ಅಳೆಯೋದಕ್ಕೆ ಬಳಸಲಾಗುತ್ತೆ. Parallax method measures the astronomical distances. ಖಗೋಳಶಾಸ್ತ್ರದ ದೂರಗಳನ್ನ ಅಳೆಯಲು ಬಳಸಲಾಗುತ್ತೆ. It is used to find the distance to nearby stars. ಅಂದ್ರೆ ಹತ್ತಿರದ ನಕ್ಷತ್ರಗಳ ದೂರವನ್ನ ಕಂಡುಹಿಡಿಯಲು ಇದನ್ನ ಹೆಚ್ಚಾಗಿ ಬಳಸಲಾಗ್ತಾ ಇದೆ. Based on apparent shift in object position. ಯಾವ ಆಧಾರದ ಮೇಲೆ ದೂರವನ್ನು ಅಳೆಯಲಾಗುತ್ತೆ ಅಂದ್ರೆ ವಸ್ತುವಿನ ಸ್ಥಾನದಲ್ಲಿನ ಸ್ಪಷ್ಟ ಬದಲಾವಣೆಯ ಆಧಾರದ ಮೇಲೆ. ನೆನಪಿಟ್ಕೊಳ್ಳಿ, based on apparent shift. Okay, based on apparent shift. ಅರ್ಥ ಆಯ್ತಾ? Yes. Light year is a unit of. ಬೆಳಕಿನ ವರ್ಷವು ಯಾವುದರ ಒಂದು ಘಟಕವಾಗಿದೆ? Light year is a unit of. ಬೆಳಕಿನ ವರ್ಷವು ಯಾವುದರ ಒಂದು ಘಟಕವಾಗಿದೆ? Time, distance, speed, intensity. Time, distance, speed, intensity. ಬೆಳಕಿನ ವರ್ಷ ಅಥವಾ ಜ್ಯೋತಿರ್ವರ್ಷ ಎರಡು ಒಂದೇ. Hi friends, I am Chalian, Academic Chairman, Veranda IAS. We know the fact that Veranda is having its holistic residential program. ನಿಮಗೆ ಕ್ಲಾಸಸ್ ಜಾಯ್ನ್ ಆಗೋದಕ್ಕೆ ಏನಾದರೂ ಮಾಹಿತಿ ಬೇಕು ಅಂದ್ರೆ 8217670405 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಬೆಸ್ಟ್ ಕ್ಲಾಸಸ್, ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸಸ್ ನಿಮಗೆ ಸಿಗುತ್ತೆ. ಇನ್ನು ದಾವಣಗೆರೆ ಟ್ಯೂಟೋರಿಯಲ್ ಚಾನಲ್ನ ಫಾಲೋ ಮಾಡದೇ ಇರೋರು ಫಾಲೋ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ರೈಟ್ ಆನ್ಸರ್ ಈಸ್ ಡಿಸ್ಟೆನ್ಸ್. ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರ್ ಪೇ ಕ್ಲಾಸ್ ರೆಗ್ಯುಲರ್ ಟೈಮ್ ಟೇಬಲ್ ಇನ್ಫಾರ್ಮ್ ಮಾಡಿ. ಗ್ರೂಪಲ್ಲಿ ಶೇರ್ ಆಗಿದೆ ನೋಡಿ ಸರ್, ಗ್ರೂಪಲ್ಲಿ ಶೇರ್ ಆಗಿದೆ. ಶೇರ್ ಆಗಿಲ್ಲ ಅಂತಂದ್ರೆ ನೀವು ಇವತ್ತು ಶೇರ್ ಮಾಡ್ತಾರೆ. ಫೀಸ್ ಏನೇ ಇದ್ರು, ಎನಿ ಕ್ವೈರಿ ಕಾಲ್ ಟು ದಿಸ್ ನಂಬರ್. ಏನೇ ಮಾಹಿತಿ ಬೇಕಾದರೂ ಇದಕ್ಕೆ ಕಾಲ್ ಮಾಡಿ ಮೇಡಮ್. ಆಫ್ಲೈನ್ ಕ್ಲಾಸಸ್ ಇಲ್ಲ ಸರ್, ಸಾರಿ, ಆಫ್ಲೈನ್ ಕ್ಲಾಸಸ್ ನಾಟ್ ಪಾಸಿಬಲ್. ಎಸ್, ಲೈಟ್ ಇಯರ್ ಈಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 year. ಬೆಳಕಿನ ವರ್ಷವು ಒಂದು ವರ್ಷದಲ್ಲಿ ಬೆಳಕು ಪ್ರಯಾಣಿಸುವ ದೂರವಾಗಿದೆ. ಒಂದು ವರ್ಷದಲ್ಲಿ ಬೆಳಕು ಪ್ರಯಾಣಿಸುವ ದೂರ. 1 light year is equal to 9.46 into 10⁻15 ಮೀಟರ್ಸ್. ಒಂದು ಬೆಳಕಿನ ವರ್ಷವು 9.46 into 10⁻15 ಮೀಟರ್ಗಳು. ಅಂದಾಜು 9.46 into 10⁻15 ಮೀಟರ್ಗಳು. ಓಕೆನಾ? ಟೈಮ್ ಟೇಬಲ್ ನಾಟ್ ಕೇಮ್ ಸರ್. ಟೈಮ್ ಟೇಬಲ್ ಇವತ್ತು ಮಾರ್ನಿಂಗ್ ಡಿಸ್ಕಷನ್ ಆಯ್ತು. ಇನ್ನು ಶೇರ್ ಆಗಿಲ್ಲ ಅಂತಂದ್ರೆ ಇವತ್ತು ಅಥವಾ ನಾಳೆ ನಿಮಗೆ ಶೇರ್ ಮಾಡ್ತಾರೆ. ಅದಕ್ಕೆ ಕಾಲ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ನಾಳೆ ನಿಮಗೆ ಶೇರ್ ಆಗುತ್ತೆ. ಇವತ್ತಾಗಲೇ ನಾಳೆ ಶೇರ್ ಮಾಡ್ತಾರೆ. ಡೋಂಟ್ ವರಿ ಅಬೌಟ್ ದಟ್. ಇಟ್ ಈಸ್ ಯೂಸ್ಡ್ ಟು ಮೆಜರ್ ಆಸ್ಟ್ರೋನಾಮಿಕಲ್ ಡಿಸ್ಟೆನ್ಸಸ್. ಗೊತ್ತಿದೆ, ಖಗೋಳಶಾಸ್ತ್ರ ದೂರಗಳನ್ನು ಅಳೆಯೋದಕ್ಕೆ ಬಳಸಲಾಗುತ್ತೆ. ವಾಟ್ ಇಸ್ ದ ಸ್ಪೀಡ್ ಆಫ್ ಲೈಟ್? ಗೊತ್ತಿದೆ ನಿಮಗೆ, 3 into 10⁸ ಮೀಟರ್ ಪರ್ ಸೆಕೆಂಡ್. ಕೆಲವರು ಕಿಲೋಮೀಟರ್ ಅಂತ ಅನ್ಕೊಳ್ತೀರಾ, ತಪ್ಪದು. ಮೀಟರ್ ಪರ್ ಸೆಕೆಂಡ್. ಬೆಳಕಿನ ವೇಗ 3 into 10⁸ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಅದರ್ ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಸರ್ ಇದೊಂದೇನ ಇರೋದು? ಇಲ್ಲ, ಪಾರ್ಸೆಕ್ ಯೂಸ್ ಮಾಡ್ತೀವಿ, AU ಆಸ್ಟ್ರೋನಾಮಿಕಲ್ ಯೂಸ್ ಮಾಡ್ತೀವಿ. ಇತರ ಖಗೋಳ ಘಟಕಗಳು ಯಾವುದು ಅಂದ್ರೆ ಪಾರ್ಸೆಕ್ ಮತ್ತು AU ಆಗಿರುತ್ತೆ. ನಿಯರೆಸ್ಟ್ ಸ್ಟಾರ್ ಇಸ್ ಅಬೌಟ್ 4.2 light years away. ನಮಗೆ ಹತ್ತಿರವಂತ ನಕ್ಷತ್ರ ಸುಮಾರು 4.2 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದೆ. ಸಾಕದು ಮಾಹಿತಿ. ಸರ್ ನಂದು DED ಕಂಪ್ಲೀಟ್ ಆಗಿದೆ, TET ಪೇಪರ್ 1 ಪಾಸ್ ಆಗಿದೆ, ಪ್ರೆಸೆಂಟ್ ಫೈನಲ್ ಇಯರ್ BA 3rd ಎಕ್ಸಾಮ್ ಬರೀತಿದ್ದೀನಿ. ಪೇಪರ್ 2 ಅಪ್ಲೈ ಮಾಡಬಹುದು, ಮಾಡಿ. ಪೇಪರ್ 2 ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ, ಮಾಡಿ. ಇನ್ನೊಂದ್ಸತಿ ನೋಟಿಫಿಕೇಶನ್ ಇರುವಂತದನ್ನ ಒಂದ್ಸತಿ ಗ್ಲಾನ್ಸ್ ಮಾಡಿ. ನಿಮಗೆ ಅಲ್ಲಿ ಇರೋ ಕೊಟ್ಟಿದ್ದಾರೆ ನೋಡಿ, ಕ್ಲಿಯರ್ ಕೊಟ್ಟಿದ್ದಾರೆ. ಡೈಲಿ ಕ್ಲಾಸ್ ಟೈಮಿಂಗ್ಸ್ 9 o'clock ರಜಾ ಇರೋದ್ರಿಂದ ತಗೊಳ್ತಾ ಇದ್ದೀನಿ. ಇದನ್ನ ಹೊರತುಪಡಿಸಿದ್ರೆ ಡೈಲಿ ಕ್ಲಾಸ್ ಟೈಮಿಂಗ್ಸ್ ಈವ್ನಿಂಗ್ 9 o'clock. ಯಾವುದು ಸದಿಶ ಪರಿಮಾಣ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ? ಸ್ಪೀಡ್, ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಮಾಸ್. ಸ್ಪೀಡ್, ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಮಾಸ್. ಆಪ್ಷನ್ ಬಿ ಬರ್ತಾ ಇದೆ, ಆಪ್ಷನ್ ಎ ಬರ್ತಾ ಇದೆ. ಸಿಂಪಲ್ ಕ್ವಶನ್ ಅಲ್ವಾ? ನೋಡಿ, ಇದಕ್ಕೆ ಹೇಳಿದ್ ನಾನು, ಡಿಸ್ಪ್ಲೇಸ್ಮೆಂಟ್ ಇಸ್ ದಿ ರೈಟ್ ಆನ್ಸರ್, ನಾಟ್ ದಿ ಡಿಸ್ಟೆನ್ಸ್. ಡಿಸ್ಪ್ಲೇಸ್ಮೆಂಟ್ ಸ್ಥಾನಪಲ್ಲಟ, ಸ್ಥಾನಾಂತರ ಅಥವಾ ಸ್ಥಾನಪಲ್ಲಟ ಅಂತ ಕರ್ಕೊಳ್ತೀವಿ. ಹೇಗೆ ಸರ್? ಡಿಸ್ಪ್ಲೇಸ್ಮೆಂಟ್ ಆಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸ್ಥಾನಪಲ್ಲಟವು ಪರಿಮಾಣ ಮತ್ತು ದಿಕ್ಕು ಎರಡನ್ನೂ ಸಹ ಹೊಂದಿರುತ್ತೆ. ವೆಕ್ಟರ್ ಕ್ವಾಂಟಿಟೀಸ್ ನೀಡ್ ಡೈರೆಕ್ಷನ್ ಫಾರ್ ಕಂಪ್ಲೀಟ್ ಡಿಸ್ಕ್ರಿಪ್ಷನ್. ಸದಿಶ ಪರಿಮಾಣಗಳಿಗೆ ದಿಕ್ಕು ಅನ್ನೋದಿದ್ರೆ ಮಾತ್ರ ಅವುಗಳನ್ನು ಸದಿಶ ಪರಿಮಾಣಗಳು ಅಂತ ಕರ್ಕೊಳ್ತೀವಿ. ಸ್ಪೀಡ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ವೇಗವು ಅದಿಶ ಪರಿಮಾಣವಾಗಿದೆ, ಯಾಕಂದ್ರೆ ಪರಿಮಾಣವನ್ನು ಮಾತ್ರ ಹೊಂದಿದೆ. ಲೈಕ್ ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಮಾಸ್ ಆಲ್ಸೋ ಸ್ಕೇಲಾರ್ ಕ್ವಾಂಟಿಟಿ. ದೂರ ಮತ್ತು ದ್ರವ್ಯರಾಶಿಯು ಸಹ ಅದಿಶ ಪರಿಮಾಣಗಳಿಗೆ ಉದಾಹರಣೆ ಆಗ್ತದೆ.
ಬೇರೆ ಉದಾಹರಣೆಗಳನ್ನ ತಗೊಳ್ಳೋದಾದ್ರೆ ವೆಕ್ಟರ್ ಕ್ವಾಂಟಿಟೀಸ್ಗೆ ವೆಲಾಸಿಟಿ ತಗೋಬಹುದು, ಫೋರ್ಸ್ ತಗೋಬಹುದು, ಆಕ್ಸಲರೇಷನ್ ತಗೋಬಹುದು, ಹೌದಲ್ವಾ? ವೇಗ, ಬಲ, ವೇಗೋತ್ಕರ್ಷ ಇವೆಲ್ಲವನ್ನು ಸಹ ತಗೋತಾ ಹೋಗಬಹುದು. ದೆನ್ ವಾಟ್ ಇಸ್ ದ ಎಸ್ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ವಿದ್ಯುತ್ ಪ್ರವಾಹದ ಎಸ್ಐ ಘಟಕ ಯಾವುದು? ವಿದ್ಯುತ್ ಪ್ರವಾಹದ ಎಸ್ಐ ಘಟಕ ಯಾವುದು? ಎನಿವನ್ ಇನ್ ದ ಕ್ಲಾಸ್? ಸರ್ ಸಿಂಪಲ್ ಕ್ವಶನ್ ಅಲ್ವಾ ಸರ್? ತಪ್ಪು ಹೇಳಲ್ಲ ನಾವು. ಆಂಪೇರ್, ಆಪ್ಷನ್ ಬಿ. ಎಸ್, ಆಂಪೇರ್, ಆಪ್ಷನ್ ಬಿ ಹಿಯರ್ ಇಸ್ ದಿ ರೈಟ್ ಆನ್ಸರ್. ವೆರಿ ಗುಡ್. ಆಪ್ಷನ್ ಬಿ ಯಾರೆಲ್ಲ ಉತ್ತರ ಕೊಟ್ಟಿದ್ದಾರೆ? ನಿಮ್ಮ ಉತ್ತರ ಸರಿ ಇದೆ ಸ್ನೇಹಿತರೆ. ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಫಟಾಫಟ್ ಅಂತ ಲೈಕ್ ಮಾಡಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ಎಸ್, ಹಿಯರ್ ಆಂಪೇರ್ ಇಸ್ ದಿ ಎಸ್ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಆಂಪೇರ್ ಅನ್ನೋದು ವಿದ್ಯುತ್ ಪ್ರವಾಹದ ಎಸ್ಐ ಘಟಕವಾಗಿದೆ. ವೋಲ್ಟ್ ಗೊತ್ತಿದೆ, ವೋಲ್ಟ್ ಇಸ್ ದಿ ಎಸ್ಐ ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. ವೋಲ್ಟ್ ಅನ್ನೋದು ವಿಭವಾಂತರದ ಎಸ್ಐ ಘಟಕವಾಗಿರುತ್ತೆ. ಓಮ್ ಇಸ್ ದಿ ಎಸ್ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್. ಪ್ಲೀಸ್ ನೋಟ್, ಓಮ್ ಅನ್ನೋದು ರೋಧದ, ಪ್ರತಿರೋಧ ಅಲ್ಲ, ರೋಧದ ಘಟಕವಾಗಿರುತ್ತೆ. ಕೂಲಂಬ್ ಇಸ್ ದಿ ಎಸ್ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಕೂಲಂಬ್ ಅನ್ನೋದು ವಿದ್ಯುತ್ ಆವೇಶದ ಎಸ್ಐ ಘಟಕವಾಗಿದೆ. 1 ಆಂಪೇರ್ ಇಸ್ ಗಿವನ್ ಬೈ 1 ಕೂಲಂಬ್ ಪರ್ ಸೆಕೆಂಡ್. ನೋಡಿ, ಇದು 10th ಅಲ್ಲಿ ಬರುವಂತ ಕಾನ್ಸೆಪ್ಟ್. ಓಕೆನಾ? 1 ಆಂಪೇರ್ ಇಸ್ ಈಕ್ವಲ್ ಟು 1 ಕೂಲಂಬ್ ಪರ್ ಸೆಕೆಂಡ್. ಹೇಗಿತ್ತು ಸ್ನೇಹಿತರೆ ಕ್ಲಾಸ್? ಇಷ್ಟ ಆಯ್ತಾ? 15 ಅತಿ ಪ್ರಮುಖ ಪ್ರಶ್ನೋತ್ತರಗಳು ಸಂಪೂರ್ಣ ವಿವರಣೆಯೊಂದಿಗೆ ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಪ್ರತಿ ಪ್ರಶ್ನೆಗೂ ಸಹ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಿಮಗೆ ಕೊಡುವಂತ ಪ್ರಯತ್ನವನ್ನ ಮಾಡಿದೀವಿ. ಐ ಹೋಪ್ ಕ್ಲಾಸ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಕ್ಲಾಸ್